ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನಿವತ್ತು ಬಟಾಣಿನ ಹೇಗೆ ಸ್ಟೋರ್ ಮಾಡೋದು ಅಂಥೇಳಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈಗ ಮಾರ್ಕೆಟ್ಗಳಲ್ಲಿ ಹಸಿ ಬಟಾಣಿ ಸಿಗ್ತಾ ಇದೆ. ಸೊ ಹಾಗಾಗಿ ಅದನ್ನು ತೊಗೊಂಡ್ಬಿಟ್ಟು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲು ನಾನು 1 kgಯಷ್ಟು ಬಟಾಣಿನ ತೊಗೊಂಡು ಬಂದಿದ್ದೀನಿ ಮಾರ್ಕೆಟಿಂದ. ಈಗ ಇದನ್ನು ಸಿಪ್ಪೆ ಸುಲಿದ್ಬಿಟ್ಟು ಬಟಾಣಿನ ತಗೊಳ್ಳೋಣ. ನನಗೆ 1 kgಗೆ ಅರ್ಧ kgಯಷ್ಟು ಬಟಾಣಿ ಸಿಕ್ಕಿದೆ. ನೋಡಿ, ಈ ಥರ ಸುಲಿದು ಇಟ್ಕೊತಾ ಇದ್ದೀನಿ. ಹಾಗೆ ಮತ್ತೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಡೋಣ. ನೋಡಿ, ಬಟಾಣಿ ಎಲ್ಲ ಸುಲಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kgಯಷ್ಟು ಬಟಾಣಿ ಬಂದಿದೆ, ನನಗೆ ಸಿಕ್ಕಿದೆ 1 kgಯಿಂದ. ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ನೋಡಿ, ನೀರು ಈ ಥರ ಬಬಲ್ಸ್ ಬರ್ತಾ ಇರುವಾಗ ಈ ಬಟಾಣಿನ ಇದರಲ್ಲೇ ಹಾಕೋಣ. ಈಗ ಈ ಥರ ಮಾಡಿ ಬಟಾಣಿನ ಸ್ಟೋರ್ ಮಾಡೋದ್ರಿಂದ ಒಂದು 3 months ಆದರೂ ನೀವು ಬಟಾಣಿನ ಫ್ರೆಶ್ ಆಗಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಹಾಗೆ ನೀವು ಯಾವಾಗ ಬೇಕಾದರೂ ಈ ಬಟಾಣಿನ ಯೂಸ್ ಮಾಡ್ಕೋಬೋದು. ಬಟಾಣಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಶುಗರ್ಗೆ ಸಂಬಂಧಪಟ್ಟಂತಹ ಶುಗರನ್ನು ಕಮ್ಮಿ ಮಾಡೋ ಒಂದು ಅಂಶ ಕೂಡ ಇರುತ್ತೆ. ಹಾಗೆ ಮತ್ತೊಂದು ಕಡೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಅದರೊಳಗೆ ಐಸ್ ಕ್ಯೂಬನ್ನು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಈ ಬಟಾಣಿ ನೀರಲ್ಲಿ ಜಸ್ಟ್ 1-2 ನಿಮಿಷ ಬೇಯಬೇಕಷ್ಟೆ. ನೋಡಿ, ಈ ಥರ ಬಬಲ್ಸ್ ಬರ್ತಾ ಇರುವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಬಿಸಿ ನೀರಲ್ಲಿರುವಂತಹ ಬಟಾಣಿನ ಈ ಕೋಲ್ಡ್ ವಾಟರ್ಗೆ ಹಾಕ್ಕೊಳ್ಳೋಣ. ಇಮಿಡಿಯೇಟ್ಲಿ ಕೋಲ್ಡ್ ವಾಟರ್ಗೆ ಹಾಕಬೇಕು. ಹಾಗಾದರೆ ಬಟಾಣಿ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಬಟಾಣಿನ ಸ್ಟೋರ್ ಮಾಡಿ ದಿನನಿತ್ಯ ಆ ಅಡುಗೆಯಲ್ಲಿ ಬಳಸ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಬಟಾಣಿನ ಸ್ಟೋರ್ ಮಾಡ್ಕೊಳ್ಳಿ. ಈಗ ತಣ್ಣಗಾಗಿರುವಂತಹ ಬಟಾಣಿನ ಒಂದು ಅಗಲವಾದಂಥ ಬಟ್ಟೆ ಮೇಲೆ ಹರಡ್ಕೊಳ್ಳೋಣ. ಇದು ಒಂದು 2 hours ಆದರೂ ಇದು ಚೆನ್ನಾಗಿ ಒಣಗಬೇಕು. ನೀವು ಬಿಸಿಲಿಗೆ ಹಾಕಬೇಕಂತೇನಿಲ್ಲ. ಮನೆಯಲ್ಲಿ ಕೂಡ ನೀವು ಇದನ್ನು ಹಾಕ್ಕೊಂಡು ಬಟಾಣಿನ ಚೆನ್ನಾಗಿ ಒಣಗಿಸ್ಕೋಬೋದು. ನೋಡಿ, ಈ ಥರ ಸ್ಪ್ರೆಡ್ ಮಾಡಿದ್ದೀನಿ. ಒಂದು 2 hours ಬಿಡ್ತಾ ಇದ್ದೀನಿ. ಈಗ ನೋಡಿ, 2 hours ಬಿಟ್ಟಾದಮೇಲೆ ನಾನು ನಿಮಗೆ ಬಟಾಣಿ ತೋರಿಸ್ತಾ ಇದ್ದೀನಿ. ಮೊದಲು ಹೇಗಿತ್ತು, ಈಗ ನೋಡೋದಕ್ಕೆ ಹೇಗಿದೆ ನೋಡಿ. ಕಲರ್ ಕೂಡ ಚೇಂಜ್ ಇದೆ, ನೋಡೋದಕ್ಕೂ ಬೇರೆ ಥರ ಕಾಣ್ತಾ ಇದೆ ಮತ್ತು ಒಂಚೂರು ಸ್ಮೂತ್ ಆಗಿರುತ್ತೆ ಇದು ಬಟಾಣಿ. ನೀವು ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಸಿಗುತ್ತಲ್ವ ಪಾಕೆಟಲ್ಲಿ ಬಟಾಣಿ, ಆ ಥರ ಇರುತ್ತೆ ಇದೀಗ. ಸ್ವಲ್ಪ ಸ್ಮೂತಾಗಿ, ಕಲರ್ ಕೂಡ ಚೇಂಜ್ ಇರುತ್ತೆ. ನೀವು ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲು ಹೇಗಿತ್ತು ಬಟಾಣಿ, ಈಗ ಹೇಗಾಗಿರುತ್ತೆ ಅನ್ನೋದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಿಲ್ಲ ಅಂದರೂ ರಿಯಲಾಗಿ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಥರ ಮತ್ತೆ ಅದರಲ್ಲೇ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಬಟಾಣಿನ ಸ್ಟೋರ್ ಮಾಡಿ ಅಡುಗೆಯಲ್ಲಿ ಬಳಸ್ಕೋಬೋದು. ಆರೋಗ್ಯಕ್ಕೆ ಹಸಿ ಬಟಾಣಿ ತುಂಬಾ ಒಳ್ಳೆಯದು ಕೂಡ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.